ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಮಿಟ್ಟಹಳ್ಳಿ ಗ್ರಾಮಕ್ಕೆ ಮಹಾಶಿವರಾತ್ರಿಗೆ ಏನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ KPTCL ಅವರು ಬೆಸ್ಕಾಂ ಅವರು ಒಳ್ಳೆ ಯುಗಾದಿ ನಮ್ಮ ಮಹಾಶಿವರಾತ್ರಿ ಹಬ್ಬಕ್ಕೆ ಉಚಿತವಾದ ಒಂದು ಒಳ್ಳೆ ಉಡುಗೊರೆ ಕೊಟ್ಟಿದ್ದಾರೆ ಮಿಟ್ಟಹಳ್ಳಿ ಗ್ರಾಮಕ್ಕೆ. ಏನಪ್ಪಾ ಅಂತಂದ್ರೆ, ರಾಷ್ಟ್ರೀಯ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಶಕ್ತಿ ಯೋಜನೆಯಲ್ಲಿ ಭಾಗ್ಯಜ್ಯೋತಿ ಮಾನ್ಯ ಈ ಒಂದು ಹಬ್ಬದ ಸಮಯದಲ್ಲಿ ನೆನೆಸ್ಕೋಬೇಕು. ಬಂಗಾರಪ್ಪನವರು ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮಗೆ ಗ್ರಾಮೀಣ ಬಡ ಜನತೆಯ ಒಂದು ಉಪಯೋಗಕ್ಕಾಗಿ, ಅವರ ಉದ್ಧಾರಕ್ಕಾಗಿ ಒಂದು ಯೋಜನೆ ತಂದಿದ್ರು. ಏನಪ್ಪಾ ಅಂತಂದ್ರೆ ಭಾಗ್ಯ ಜ್ಯೋತಿ ಅಂತ. ಪ್ರತಿ ಮನೆಯಲ್ಲೂ ಬೆಳಕಿರ್ಬೇಕು ಅಂತ. ಅದುವರೆಗೂ ಕೆಲವು ಮನೆಗಳಲ್ಲಿ ದೀಪನೇ ಅಂಟಿಸ್ಕೊಂತ ಇದ್ರು ರಾತ್ರಿ ಹೊತ್ತು. ಮೊದಲು ಈ ಸೀಮೆ ಎಣ್ಣೆ ಕೊಡ್ತಾ ಇದ್ರು ಸೊಸೈಟಿಗಳಲ್ಲಿ, ಅದನ್ನ ಹಾಕಿ ದೀಪ ಬೆಳಗಿಸ್ತಾ ಇದ್ರು. ಆ ಪುಣ್ಯಾತ್ಮ ಬಂದು ನಮ್ಮ ಎಲ್ಲ ಹಳ್ಳಿ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರತಿ ಮನೆಗೂ ಉಚಿತವಾಗಿ ದೀಪ ಅಂಟಿಸ್ಬೇಕು ಅಂತೇಳಿ ಭಾಗ್ಯ ಜ್ಯೋತಿ ಅಂತ ಒಂದು ಯೋಜನೆ ತಂದಿದ್ರು. ಆ ಭಾಗ್ಯ ಜ್ಯೋತಿ ಇಷ್ಟು ವರ್ಷನೂ ಉಚಿತವಾಗೇ ಬರ್ತಾ ಇತ್ತು. ಆದ್ರೆ ನಮ್ಮ ಮಾನ್ಯ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಸೇರಿಸಿ ಪ್ರತಿ ಮನೆಗೂ 200 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳ್ಬಿಟ್ಟು 200 ಯೂನಿಟ್ ಗಳನ್ನ ಉಚಿತವಾಗಿ ನೀಡ್ತೀವಿ ಅಂತ ಹೇಳ್ಬಿಟ್ಟು ಇದೊಂದು ಗ್ಯಾರಂಟಿ ಯೋಜನೆಯಲ್ಲಿ ಸೇರಿಸಿ ಭಾಗ್ಯ ಜ್ಯೋತಿ ಏನೇನು ಗೃಹ ಜ್ಯೋತಿ ಇಲ್ವಾ, ಗೃಹ ಜ್ಯೋತಿ ಅನ್ನೋ ಒಂದು ಯೋಜನೆಯನ್ನ ಇಟ್ಟು ಕೊಟ್ರು. ಬಹಳ ಸಂತೋಷ ಆಯ್ತು. ಏನು ಹೋಗ್ಲಿ ಬಿಡಿ, ಈ ಒಂದು ಮಳೆ ಬೆಳೆ ಇಲ್ದಿರುವಂತ ನಮ್ಮ ಕೋಲಾರ ಜಿಲ್ಲೆ ಮತ್ತು ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಎಲ್ರಿಗೂ ಬಡವರಿಗೂ ಅನುಕೂಲ ಆಗುತ್ತೆ. ನಮಗಂತೂ ಹೆಚ್ಚು ಅನುಕೂಲ ಆಯ್ತು. ಯಾಕೆಂತಂದ್ರೆ ನಮ್ಗೆ ಸರಿಯಾದ ಮಳೆ ಇರಲ್ಲ, ಬೆಳೆಗಳಿಗೆ ಎಲ್ಲಿ ಸಲ್ಲದ ರೋಗಗಳು ಬಂದು ನಮ್ಮ ಬೆಳೆಗಳಲ್ಲಿ ನಷ್ಟ ಆಗ್ತಾ ಇತ್ತು ರೈತರಿಗೆ. ಇದು ಒಂದು ನಮ್ಗೆ ಒಳ್ಳೇದಾಯ್ತು ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಆದ್ರೆ ಇತ್ತೀಚೆಗೆ 1-2 ತಿಂಗಳಿಗಿಂತ ಮುಂಚೆ ಹಳೆ ಮೀಟರ್ನ ತೆಗೆದು ಡಿಜಿಟಲ್ ಮೀಟರ್ ಹಾಕ್ತೀವಿ ಅಂತ ನಮ್ಮ ಬೆಸ್ಕಾಂ ಇಲಾಖೆಯವರು ಬಂದ್ರು. ಹೋಗ್ಲಿ ಬಿಡೋದು, ಕೆಟ್ಟೋಗಿರುತ್ತೆ ಅಂತೇಳಿ ನಾವು ಬದಲಾವಣೆ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅಳವಡಿಸ್ಬಿಟ್ಟು ಹೋದ್ರು. ಸಂತೋಷ ಆಯ್ತು. ಆದ್ರೆ ಆಮೇಲೆ ಆ ನಂತರ ಜನವರಿ 15ನೇ ತಾರೀಕು ಮೇಲೆ, ಸಂಕ್ರಾಂತಿ ಬಿಟ್ಟ ಮೇಲೆ ಇಲ್ಲಿ ನಮಗೆ ಕಾದಿತ್ತು ಒಂದು ದೊಡ್ಡ ಶಾಕ್. ಏನಪ್ಪಾ ಅಂತಂದ್ರೆ, ಭಾಗ್ಯ ಜ್ಯೋತಿಗೆ 1500 ರೂಪಾಯಿ ಬಿಲ್ ಹಾಕಿದ್ದಾರೆ. ಭಾಗ್ಯ ಜ್ಯೋತಿಗೆ ನೋಡಿ, ಈ ಮನೆಯಲ್ಲಿ ಸುಭದ್ರಮ್ಮ ಅಂತ ಅತ್ತೆ ಸೊಸೆ ಇಬ್ರು ಮಾತ್ರ ಇದ್ದಾರೆ. ಅವ್ರ ಮನೆಯಲ್ಲಿ 2 ಸಂಪರ್ಕ ತಗೊಂಡಿದ್ದಾರೆ. 2 ಬಲ್ಬ್ಗೆ ಒಂದೇ ರೂಮ್ ಇರೋದು. ಇಬ್ರಿಗೂ ಸೇರಿ 1 ಬಲ್ಬ್ ಮಾತ್ರ ಹಾಕಿದ್ರೆ, ಇನ್ನೊಂದು ಬಲ್ಬ್ ಹಾಕೇ ಇಲ್ಲ. ಅದಕ್ಕೆ 1500 ರೂಪಾಯಿ ವಿದ್ಯುತ್ ಅನ್ನ ಬಾಕಿ ವಿದ್ಯುತ್ ಬಿಲ್ ಅನ್ನ ಕೊಟ್ಟು ತಗೊಂಡೋಗಿದ್ದಾರೆ. ಈ ವಿದ್ಯುತ್ ಮೀಟರ್ ರೀಡಿಂಗ್ ಅವ್ರು ಬರ್ತಾರೆ. ಬಂದು ಅವ್ರ ಕೆಲಸ ಏನಿರುತ್ತೆ, ಮೀಟರ್ ಕೆಟ್ಟರೆ ಬೇಕಮ್ಮ ಅಂತ ಹೇಳ್ಬಿಟ್ಟು ಪ್ರೆಜರ್ ಮಾಡಬೇಕು. ಆದ್ರೆ ಉಚಿತ ವಿದ್ಯುತ್ ಅಲ್ಲ, ನಾವ್ ಯಾಕೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರು ಪ್ರಶ್ನೆ ಮಾಡಿದಾಗ ಕಟಿಂಗ್ ಪ್ಲೇಯರ್ ತಗೊಂಡು ನಿಮ್ ವೈರ್ ಕತ್ತರಿಸ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಸ್ತಾರೆ. ಇದು ಯಾವ ರೀತಿ ರೋಡಿಗಳನ್ನ ಬಿಟ್ಟಿದಾರ, ಸರ್ಕಾರ ರೋಡಿಗಳನ್ನ ಬಿಟ್ಟು ವಸೂಲಿ ಮಾಡಕ್ಕೆ ಇಳ್ದಿದ್ಯಾ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಇಂಥ ಬಡ ಜನತೆ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬಾರ್ದು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಇನ್ನು ಇದು ಮೊದಲನೇ ಮನೆ. ಇನ್ನು ನೋಡಿ, ಅವರು ಮುನಿಯಮ್ಮ ಅಂತೇಳಿ ಗಂಡ ಬಿಟ್ಟಿದ್ದಾನೆ, ಮಕ್ಕಳಿಲ್ಲ, ಜಮೀನಿಲ್ಲ, ಮನೆ ಇಲ್ಲ. ಸರ್ಕಾರದಲ್ಲಿ ನಾವು ಊರವರೆಲ್ಲ ಸೇರಿ ಸರ್ಕಾರದ ಜಾಗದಲ್ಲಿ 15ಗೆ 10 ಅಡಿಗೆ 15 ಅಡಿ ಜಾಗ ಕೊಟ್ಟು ಅವ್ರಿಗೆ ಸಣ್ಣ ಮನೆ ಒಂದು ನಿರ್ಮಿಸ್ಕೊಟ್ಟಿದ್ವಿ ನಾವೆಲ್ಲರೂ ಸೇರಿ ಊರವರು. ಆ ಮನೆಗೂ ಕೂಡ ಎಷ್ಟಮ್ಮ ಮನೆ ಬಂದಿದೆ ನಿಂದು ನೋಡಿ, 2850 ರೂಪಾಯಿ ಬಿಲ್ ಹಾಕಿದಾರೆ ಅವ್ರಿಗೆ. 10 ಅಡಿಗೆ 15 ಅಡಿ ಮೇಲೆ ಕಾಂಕ್ರೀಟ್ ಹಾಕಿಲ್ಲ, ಬಂಡೆಗಳ ಬರೀ ಸಿಮೆಂಟ್ ಶೀಟ್ಗಳನ್ನ ಹಾಕೊಂಡಿದ್ದಾರೆ. ಆ ಮನೆಗೆ 2850 ಹಾಕಿದ್ದಾರೆ. ಇದು ಯಾವ ರೀತಿ ಮೋಸ, ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ, ಬಡ ಜನತೆ ಹೊಟ್ಟೆ ಮೇಲೆ ಯಾವ ರೀತಿ ಹೊಡಿತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ನಿಮ್ಮನ್ನ ಮಾಧ್ಯಮನ ಏನಕ್ಕೆ ಕರೆಸಿದ್ದೀವಿ ಅಂತಂದ್ರೆ, ವಾಸ್ತವಾಂಶ ಅಧಿಕಾರಿಗಳಾಗ್ಲಿ, ನಮ್ಮ ರಾಜ್ಯಕ್ಕಾಗ್ಲಿ, ನಮ್ಮ ಪ್ರಪಂಚಕ್ಕಾಗ್ಲಿ, ನಮ್ಮನ್ನ ಆಳುವಂತ ದಪ್ಪ ಚರ್ಮದ ರಾಜಕಾರಣಿಗಳಿಗೆ ಇದೆಲ್ಲ ಗೊತ್ತಾಗ್ಬೇಕು. ವಾಸ್ತವಾಂಶ ಇವ್ರ ಮನೆ ಪರಿಸ್ಥಿತಿ ನೋಡ್ಬೇಕು. ಇಂಥವ್ರ ಮನೆಗೆ ಇಷ್ಟು ವಿದ್ಯುತ್ ಚಾರ್ಜ್ ಬಂದಿರುತ್ತಾ ಅನ್ನೋದನ್ನ ಅವ್ರಿಗೆ ಅರಿವಾಗ್ಬೇಕು. ಮಾನ್ಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣವರೇ, ನೀವು ಮುಳಬಾಗಿಲು ತಾಲೂಕಿನ ಪರವಾಗಿ ವಿಧಾನಸೌಧದಲ್ಲಿ ಮೇಜು ಕುಟ್ಟಿ
ಏನು ನೀವು ಜಗಳ ಮಾಡ್ತಾ ಇದ್ದೀರಾ, ನಮ್ಗೆ ಅನುದಾನ ಬೇಕು, ನಮಗೆ ರೋಡ್ ಬೇಕು, ನಮಗೆ ಇನ್ನೊಂದು ಬೇಕು ಅಂತ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಈ ಮೋಸನ ನೋಡೋರು ಯಾರು? ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಉಳ್ಳವರಿಗೆ ಕೊಡಿ ಕಟ್ಲಿ, ಆದ್ರೆ ಇವ್ರಿಬ್ರು ಕೂಲಿ ಮಾಡಿದ್ರೆ ಜೀವನ, ಆ ಅಮ್ಮ ಕೂಲಿ ಮಾಡಿದ್ರೆ ಜೀವನ. ಗಂಡ ಇಲ್ಲ, ಮಕ್ಳಿಲ್ಲ ಇವ್ರಿಗೆ. ಈ ಅಮ್ಮನಿಗೂ ಗಂಡ ಇಲ್ಲ, ಆ ಅಮ್ಮನಿಗೂ ಗಂಡ ಇಲ್ಲ. ಈ ಅಮ್ಮನಿಗೆ ಒಬ್ಬ ಮಗ ಇದ್ದಾನೆ, ಅವನು ಈಗ ತಾನೆ 18 ವರ್ಷ ತುಂಬಿದೆ. ಆ ಅಮ್ಮನಿಗೆ 2 ಮಕ್ಳು, ಅವರು ಸತ್ತಾಗಿದ್ದಾರೆ. ಯಾರು ಅವ್ರನ್ನ ಸಾಕೋರು ಯಾರು? ವಿದ್ಯುತ್ ಅವ್ರ ಕೂಲಿ ಮಾಡೋದೆಲ್ಲ ವಿದ್ಯುತ್ ಬಾಕಿ ಕಟ್ಟೋದು, ವಿದ್ಯುತ್ ಬಿಲ್ ಕಟ್ಟಕ್ಕೆ ಸರಿ ಹೋಗ್ತಾ ಇದೆ. ಇನ್ನು ಅವ್ರ ಜೀವನ ಮಾಡೋದು ಹೆಂಗೆ? ಇದನ್ನ ದಯವಿಟ್ಟು ಶಾಸಕರು ಎಚ್ಚೆತ್ಕೊಂಡು ವಿದ್ಯುತ್ ಇಲಾಖೆಯಲ್ಲಿ ಹೋಗ್ಬಿಟ್ಟು ವಿಚಾರಣೆ ನಡೆಸಿ. ದೊಡ್ಡ ಮೋಸದ ಜಾಲ ಅನಿಸ್ತಾ ಇದೆ. ಒಂದು ಮನೆಗೆ 20 ಯೂನಿಟ್ ಅಂತ ಹೇಳಿ ಮುಳಬಾಗಿಲು ತಾಲೂಕು ಕಚೇರಿ ಮುಂದೆ ನಾನೇ ತೋರಿಸ್ತೀನಿ ಬನ್ನಿ. ಪ್ರತಿ ಮನೆಗೂ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತೀವಿ. ಪಂಚ ಗ್ಯಾರಂಟಿಗಳಲ್ಲಿ ಇದು ಒಂದು ಗ್ಯಾರಂಟಿ ಹೇಳ್ಬಿಟ್ಟು ದೊಡ್ಡದಾಗಿ ಹಾಕಿದ್ದಾರೆ. ಅದನ್ನ ನಾನು ನಿನ್ನೆ ಎಲ್ಲ ಮೊನ್ನೆ ನೋಡಿದೆ. ದಯವಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶಾಸಕರು ಕ್ರಮ ಕೈಗೊಳ್ಬೇಕು. ಇನ್ಯಾರ ಕೈಯಲ್ಲೂ ಆಗಲ್ಲ. ಯಾಕಂತಂದ್ರೆ ನೀವೇ ಈ ತಾಲೂಕಿನ ಪ್ರಥಮ ಪ್ರಜೆ. ನೀವೇ ಇದನ್ನ ಇವತ್ತೇ KEB ನಮ್ಮ ಬೆಸ್ಕಾಂ ಇಲಾಖೆಗೆ ಭೇಟಿ ಕೊಟ್ಟು ಈ ಕರ್ಮಕಾಂಡವನ್ನ ಬಯಲ್ಗೆಳೆದು ಇದು ಯಾವ ರೀತಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಾವು ಏನು ನಿಮ್ಮ ಹೆಜ್ಜೆ ಇಡ್ತೀರಾ ಅಂತ ನೋಡ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹರೀಶ್ ಗೌಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಇಂತಹ ಬಡ ಜನತೆಯನ್ನು ಕರ್ಕೊಬಂದು ಅಂತ ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡೋವರೆಗೂ ನಾವು ಅಲ್ಲಿಂದ ಎದ್ದೇಳಲ್ಲ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಶಾಸಕರಿಗೆ ಹಾಗೂ ದಪ್ಪ ಚರ್ಮದ ನಮ್ಮ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂತ ಇದು ಮೊದಲನೇದಾಗಿ ಮನವಿ. ಎರಡನೇದು ಮನವಿ ಇಲ್ಲ. ಆಮೇಲೆ ಆಗು ಹೋಗುಗಳಿಗೆ ತಾವೇ ಜವಾಬ್ದಾರರಾಗ್ತೀರಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ಇನ್ನು 2 ಮನೆ ಇದೆ, ತೋರಿಸ್ತೀನಿ. ಆ ಮನೆಗಳ ಪರಿಸ್ಥಿತಿನೂ ನೋಡಿ. ಅವ್ರಿಗೆ 2,000 3,000 ಬರುವಂತ ಮನೆಗಳಂತ ನೀವೇ ನೋಡಿ. ಇಷ್ಟು ಮಾತ್ರಕ್ಕೆ ನಮ್ಮ ಹೊಟ್ಟೆಗೆ ಯಾಕೆ ಸ್ವಾಮಿ ನೀವು ಬೆಂಕಿ ಹಾಕಿದ್ರೆ ₹2 ಯೂನಿಟ್ಗೆ ಅದೇ ಸಾಕಾಗ್ತಲ್ವಾ? ಉಚಿತ ವಿದ್ಯುತ್ ಏನಕ್ಕೆ ಬೇಕಾಗಿತ್ತು? ಡಿಜಿಟಲ್ ಮೀಟರ್ ಏನಕ್ಕೆ ಬೇಕಾಗಿತ್ತು? ನಮ್ಮ ತಲೆ ಮೇಲೆ ಕಲ್ಲಾಕಕ್ಕೆ ನೀವು ಹೊಸ ಯೋಜನೆಗಳು ತರ್ತಾ ಇದ್ದೀರಾ? ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಏನು ಈಗಾಗಲೇ ಮಿಟ್ಟಳ್ಳಿ ಗ್ರಾಮದ ಹತ್ರ ನಮ್ಮ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ್ರು ಅಲ್ಲಿ ಮನೆ ಹತ್ರ ಏನೀಗ ಬೆಸ್ಕಾಂ ಅವರು ಹಬ್ಬಗಳಿಗೆ ಎಲ್ಲ ಸರ್ಕಾರದಿಂದ ಉಡುಗೊರೆ ಕೊಟ್ಟರೆ, ಈಗ ನಮ್ಮ ಬೆಸ್ಕಾಂ ಅವರು ನಮಗೂ ಉಡುಗೊರೆ ಕೊಡ್ತಾ ಇದ್ದಾರೆ. ಏನಂದರೆ ಈಗಾಗಲೇ BJS ಅಂತ ಒಂದು ಸ್ಕೀಮ್ ಮಾಡಿದ್ರು, ಭಾಗ್ಯ ಜ್ಯೋತಿ ಸ್ಕೀಮ್ ಅಂತ ಹೇಳ್ಬಿಟ್ಟು. ಅಂದರೆ ಯಾರ ಮನೆಗಳಲ್ಲಿ ಕರೆಂಟ್ ಇಲ್ಲ, ಅವಾಗ ಕರೆಂಟು ತಗೊಳ್ಳೋಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ಅಂತ ಒಂದು ನಿಟ್ಟಿನಲ್ಲಿ BJS ಅಂತ ಮಾಡಿ ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಬಡವ್ರಿಗೆ BJS ಅಂತ ಒಂದು ಸ್ಕೀಮ್ ಮಾಡಿ, ಭಾಗ್ಯ ಜ್ಯೋತಿ ಸ್ಕೀಮ್ ಅಂತ ಫ್ರೀಯಾಗಿ ಕರೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಅದನ್ನು ಈಗಿರೋ ನಮ್ಮ ರಾಜ್ಯ ಸರ್ಕಾರ ಎಲ್ರಿಗೂ 200 ಯೂನಿಟ್ ಉಚಿತ ಅಂತ ಹೇಳ್ಬಿಟ್ಟು ಮಾಡಿದ್ರು. ಮತ್ತು ಅದನ್ನು ಈಗ ಏನು ಅವ್ರು ಉಚಿತ ಅಂತ ಮಾಡಿದ್ದಾರೆ, ಅದನ್ನು ಈಗ ಹೆಂಗೋ ಯಾವುದೋ ಒಂದು ಮೂಲದಿಂದ ಅವ್ರು ತಗೋಬೇಕಲ್ವಾ? ಆ ಒಂದು ನಿಟ್ಟಿನಲ್ಲಿ ಈಗ ಹಳೆ ಮೀಟ್ರ್ ಇದ್ದಿದ್ದನ್ನು ತೆಗೆದುಬಿಟ್ಟು ಡಿಜಿಟಲ್ ಮೀಟ್ರ್ ಅಂತ ಮಾಡಿದ್ರು. ಅದಕ್ಕೆ ದುಡ್ಡನ್ನು ತಗೊಂಡ್ರು, ಡಿಜಿಟಲ್ ಮೀಟ್ರ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಆ ಡಿಜಿಟಲ್ ಮೀಟ್ರಿಂದ ಈಗ ಒಂದೊಂದು ಮನೆಗೆ BJS ಭಾಗ್ಯ ಜ್ಯೋತಿ ಸ್ಕೀಮಲ್ಲಿರೋಂಥ ಮನೆಗಳಿಗೆ ಈಗ ಈ ಮನೆಯನ್ನು ನೋಡಿದ್ದೀರಾ. ಈಗಾಗಲೇ ಅಲ್ಲೊಂದು ಮನೆ ನೋಡಿದ್ದೀರಾ. ಈಗ ನೋಡಿ, ಇವರು ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಇವ್ರದ್ದು ಮನೆ ಬಿಲ್ಲು, ಅವರು ಹ್ಯಾಂಡಿಕ್ಯಾಪ್ಡು. ಇವ್ರ ಮನೆಗೆ 10/1/2026 10/2/2026 ಒಂದು ತಿಂಗಳಿಗೆ ಬಿಲ್ ಬಂದಿರೋವಂಥದ್ದು 446 ಯೂನಿಟ್ ಕನ್ಸಂಪ್ಷನ್ ಅಂತ ಕೊಟ್ಟಿದ್ದಾರೆ. ಈಗ ನೀವೇ ನೋಡಿದ್ದೀರಾ, ದೃಶ್ಯಗಳಲ್ಲಿ ನೋಡ್ತೀರಾ. ಇವ್ರ ಮನೆಯಲ್ಲಿ ಏನೂ ಇಲ್ಲ, UPS ಇಲ್ಲ, ಇನ್ನೊಂದಿಲ್ಲ, ವಾಷಿಂಗ್ ಮಿಷಿನ್ ಇಲ್ಲ, ಯಾವುದು ಫ್ರಿಡ್ಜ್ ಇಲ್ಲ, ಯಾವುದೂ ಇಲ್ಲ. ಇರೋದು 2 ಲೈಟು, ಒಂದು ಫ್ಯಾನ್ ಅಷ್ಟೇನ. ಅದು ಈಗ ಈ ಒಂದು ವಿಂಟರ್ ಸೀಸನಲ್ಲಿ ಫ್ಯಾನ್ ಯೂಸ್ ಮಾಡೋದಿಲ್ಲ, ಲೈಟ್ ಮಾತ್ರ ಯೂಸ್ ಮಾಡ್ತಾರೆ. 446 ಯೂನಿಟ್ ಕನ್ಸಂಪ್ಷನ್ ಅಂತ ತೋರಿಸ್ಬಿಟ್ಟು ₹5,328 ಬಿಲ್ ಮಾಡಿದ್ದೀರಾ. ಇದು ಏನು ಮಾಡ್ತಾ ಇದ್ದೀರಾ ನೀವು ಸರ್ಕಾರ? ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಅಂದರೆ, ರೈತರು ಈಗ ಇರೋರ್ಗಾದ್ರೆ, ಈಗೇನೋ ಟೌನಲ್ಲೋ ಇನ್ನೊಂದು ಕಡೆ ಇನ್ನೊಂದು ಚೆನ್ನಾಗಿರೋರ್ಗಾದ್ರೆ ಅವ್ರೇನೋ ಯೂಸ್ ಮಾಡಿದ್ರೆ ಕಟ್ಟೋಣ. ಈಗ ಯೂಸ್ ಮಾಡ್ದಿರೋರವ್ರಿಗೆ ಈ ಥರ ಬಿಲ್ ಹಾಕೋದು ಬಂದು ಮನೆಗಳ ಹತ್ರ. ಈಗ ಅವ್ರು ಕೂಲಿ ಮಾಡಿದ್ರೆ ಅವ್ರ ಜೀವನ ನಡೆಯುತ್ತೆ, ಇಲ್ಲ ಅಂದರೆ ಇಲ್ಲ. ಮನೆ ಹತ್ರ ಬರೋದು, ಅವ್ರನ್ನ ಬೆದರಿಸೋದು, ಏನೋ ಕರೆಂಟ್ ಕಟ್ಟಬೇಕು, ಇಲ್ಲಾಂದ್ರೆ ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಯಾವುದೇ ಒಂದು ನಿಮ್ಮ ಬೆಸ್ಕಾಂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ
ಕಟ್ ಮಾಡುವಂತ ಆಪ್ಷನ್ನೇ ಇಲ್ಲ. ಯಾರು ಈಗ ಒಬ್ಬ ರೈತರಿಗೆ ಹಾಕಿದ್ರು ಇನ್ನೊಬ್ರಿಗೆ ಹಾಕಿದ್ರು ಅವ್ರಿಗೆ ಬಿಲ್ ಬಂದಿದೆ ಅಂತ ಹೇಳ್ಬೇಕು, ಅವ್ರಿಗೆ ಮನವರಿಕೆ ಮಾಡ್ಬೇಕು ಈ ತರ ಇದೆ ಬಿಲ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ನಾವು ಕಟ್ ಮಾಡ್ತೀವಿ ನಿಮ್ಗೆ ಲೈನ್ ಕಟ್ ಮಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಬೆದರಿಸೋ ಅಂತ ಆಪ್ಷನ್ನೇ ಇಲ್ಲ, ನಿಮ್ಗೆ ಅಧಿಕಾರನೇ ಇಲ್ಲ. ದಯವಿಟ್ಟು ಅಧಿಕಾರಿಗಳು ನೀವೇನು ಮೀಟರ್ ರೀಡರ್ಸ್ನ ಕಳಿಸ್ತೀರಾ ಅವ್ರಿಗೆ ಮನವರಿಕೆ ಮಾಡಿ, ಯಾರನ್ನ ಬೆದರಿಸೋದು ಕಟ್ ಮಾಡ್ತೀವಿ ಅಂತ ಹೇಳೋದು, ಕಟ್ ಮಾಡೋದು, ಇನ್ನೊಂದು ಇದು ಕಟಿಂಗ್ ಫೇರ್ ಎತ್ಕೊಂಡ್ ಬರೋದು, ತೋರಿಸೋದು ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂತ, ಇದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಈ ತರ ಏನಾದ್ರು ಮಾಡಿದ್ರೆ ನಿಮ್ಮ ಮೇಲೆ ನಾವು ಒಂದು ಕ್ರಮ ಕೈಗೊಂಡು ಕಾನೂನು ಕ್ರಮ ಏನಿದೆಯೋ ಮಾಡಿ ಒಂದು ಕೇಸ್ ಮಾಡ್ಬೇಕಾಗತ್ತೆ. ದಯವಿಟ್ಟು ಇದನ್ನ ಮನದಲ್ಲಿ ಇಟ್ಕೊಳ್ಳಿ. ಈಗ ಬಿಲ್ಸ್ ಕಟ್ಕೊಂಡಿದ್ದಾರೆ ನೋಡಿ, ಈಗ ಇವ್ರ ಹತ್ರ ಮುನಿಯಮ್ಮ ಅವ್ರದ್ದು ಬಿಲ್ಲು, ಅವ್ರ ಮನೆಯಲ್ಲಿ ಲೈಟ್ ಬಿಟ್ರೆ ಬೇರೆ ಏನೂ ಇಲ್ಲ. ಅವ್ರದ್ದು ಎಷ್ಟು ಬಂದಿದೆ, 2850 ರೂಪಾಯಿ ಕಟ್ಸ್ಕೊಂಡಿದ್ದೀರಾ, ಆಲ್ರೆಡಿ ಕಟ್ಸ್ಕೊಂಡ್ ಬಿಟ್ಟಿದ್ದಾರೆ ಮನೆ. ಇಲ್ಲ ಅಂದ್ರೆ ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಅವ್ರು ಕೂಲಿ ಮಾಡಿ ಜೀವನ ನಡೆಸೋದನ್ನ ಬಿಟ್ಟು ಇನ್ನೇನು ಲೈಟ್ ಇಲ್ಲ ಅಂದ್ರೆ ಈಗ ಏನೂ ಇಲ್ಲ, ಈಗ ಸರ್ಕಾರದಿಂದ ಏನೂ ಇಲ್ಲ, ಅವ್ರಿಗೆ ಮನೆ ಇಲ್ಲ, ಏನೂ ಇಲ್ಲ, ಜಮೀನಿಲ್ಲ, ಇನ್ನೊಂದಿಲ್ಲ, ಮಕ್ಳಿಲ್ಲ, ಮರಿ ಇಲ್ಲ, ಇರೋದೊಂದು ಮನೆ, ಅದಕ್ಕೊಂದು ಲೈಟ್ ಆದ್ರೂ ಇಲ್ಲ ಅಂದ್ರೆ ಇನ್ನಿಲ್ಲಿ ನೋಡಿ ಇಂಥ ಸಿಚುವೇಶನ್ ಅಲ್ಲಿ ಹಾವುಗಳು ಅದು ಇದು ಬರುತ್ತೆ ಅಂತ ಭಯಕ್ಕೆ ಅವರು ತಿಂಗಳು 2-3 ತಿಂಗಳೆಲ್ಲ ದುಡ್ದಿರೋದು ಹಾಕಿ ಯಾರ ಹತ್ರನ ಪಕ್ಕದವರು ದುಡ್ಡು ತಗೊಂಡು ಸಾಲ ಮಾಡಿ ಕಟ್ಬಿಟ್ಟಿದ್ದಾರೆ. ಈಗ ಅವ್ರು ಇನ್ನೇನ್ ತಿನ್ನೋದು, ಏನ್ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು? ಇದು ಬಿಲ್ಲಲ್ಲಿ ಈಗ ಯಾವುದೋ 1 ಮಂತ್ ಅಲ್ಲಿ ಈಗ ಕೂಲಿ ನಾಳೆ ಮಾಡಿ ಕಟ್ತಾರೆ, ಅವ್ರು ಕಟ್ಟಕ್ ಆಗ್ಲಿಲ್ಲ 1 ತಿಂಗಳು, ನೆಕ್ಸ್ಟ್ ತಿಂಗಳಲ್ಲಿ ಕಟ್ತಾರೆ. ಆ ನೆಕ್ಸ್ಟ್ ತಿಂಗಳಲ್ಲಿ ಹಳೆ ಬಿಲ್ಗೆ ಬಡ್ಡಿ ಅಂತ ಹಾಕ್ತಾ ಇದ್ದೀರಾ. ಯಾಕೆ ಒಂದು ಬಡ್ಡಿ ವ್ಯಾಪಾರ ಮಾಡಿ ನಿಮ್ಗೇನಕ್ಕೆ ಸರ್ಕಾರಿ ಅಧಿಕಾರಿಗಳಾಗಿದ್ದುಕೊಂಡು ಸರ್ಕಾರದಲ್ಲಿ ಜನರಿಗೆ ಅನುಕೂಲ ಮಾಡೋದು ಬಿಟ್ಬಿಟ್ಟು ಬಡ್ಡಿ ಅಂತ ನೀವು ಬಡ್ಡಿ ಕಟ್ಸ್ಕೊಂತ ಇದ್ರಲ್ವಾ, ಬಡ್ಡಿ ಕೊಡಿ ಹೋಗ್ಲಿ, 1 ಲಕ್ಷ ಕೊಟ್ಬಿಟ್ಟು ಬಡ್ಡಿ ತಗೊಂಡು ಬಡ್ಡಿ ವ್ಯಾಪಾರ ಮಾಡ್ರಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ಏನ್ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ಬಡ್ಡಿ ತಗೊಂತ ಇರೋದ್ರಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಎಷ್ಟೋ ಒಂದು 7 ರೂಪಾಯಿ 8 ರೂಪಾಯಿ ಬಡ್ಡಿ ತಗೊಂತ ಇದ್ದೀರಾ. 1 ತಿಂಗಳು ಕಟ್ಟಿಲ್ಲ 200 ರೂಪಾಯಿ ಬಿಲ್ ಅಂದ್ರೆ 7-8 ರೂಪಾಯಿ ಬಡ್ಡಿ. 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಬಡ್ಡಿ ವ್ಯಾಪಾರ ಮಾಡ್ಕೊಂಡಿರ್ರಿ ಹೋಗ್ಲಿ. ಇದಕ್ಕೆಲ್ಲ ಏನಕ್ಕೆ ಬೇಕು ನಿಮ್ಗೆ? ಅದಕ್ಕೆ ಈಗ ದಯವಿಟ್ಟು ಈಗಾಗಲೇ ನಾವೆಲ್ಲ ಈಗ ಏನೋ ನಮ್ಮೂರ ಹತ್ರ ಮಿಟ್ಟಳ್ಳಿ ಗ್ರಾಮದಲ್ಲಿ ಈಗ 1-2-3 ಮನೆ ನೋಡಿದೀವಿ. ಇದನ್ನ ಇನ್ನೂ ತುಂಬಾ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಮನೆಗಳಿಗೂ ಇದೇ ತರ ಬಂದಿದೆ. ಅವರು ಈಗ ಎದ್ದು ಬರ್ತಾರೆ. ನಾಳೆ ನಾವೆಲ್ಲ ಮಾತಾಡ್ಕೊಂಡು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ದೊಡ್ಡ ಮಟ್ಟದ ಎಲ್ಲ ಬಡವರೇ ಇರೋದು, ರೈತರು, ಕೂಲಿ ಕಾರ್ಮಿಕರು ಇರೋದು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು KEBಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸ ಮಾಡ್ತೀವಿ. ಇದೇನು ಅನ್ಯಾಯ ಆಗ್ತಾ ಇದೆ ಇದನ್ನ ಈಗಾಗಲೇ ಎಚ್ಚೆತ್ಕೊಂಡು ನೀವು ಸರಿಪಡಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಮಟ್ಟಿಗೆ ಹೋರಾಟ ಮಾಡಿ ಅಲ್ಲೇ ಕೂತ್ಕೊಂಡು ಅಹೋರಾತ್ರಿ ಧರಣಿ ಮಾಡಿ ಈಗ ಏನು ಇವ್ರಿಗೆ ಬಡವ್ರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ನಾವು ನ್ಯಾಯ ಪಡ್ಕೊಂತೀವಿ ಅಂತ ಹೇಳ್ತಾ ಇದಕ್ಕೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಯಾರ್ಯಾರು ಇದ್ದೀರೋ ಎಲ್ಲರೂ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ. ಯಾಕೆಂದ್ರೆ ಈಗ ರೈತರು ಇಲ್ಲ ಅಂದ್ರೆ ನೀವಿಲ್ಲ. ಈಗ ಯಾರು ನೀವು ದುಡ್ಡು ಈಗ ನೀವೇನು ಕೆಲಸ ಮಾಡಿ ಸಂಬಳ ತಗೊಂತ ಇದ್ದೀರಾ ಅದು ಯಾರ್ದು, ಬೇರೆಯವ್ರದ್ದು ಇನ್ನೊಬ್ರದ್ದಲ್ಲ, ಇವ್ರು ಕಟ್ತಾ ಇರೋಂತ ಒಂದು ಟ್ಯಾಕ್ಸ್ ದುಡ್ಡು, ತೆರಿಗೆ ಹಣ. ಈಗ ನಾವೆಲ್ಲ ಏನು ತೆರಿಗೆ ಕಟ್ತಾ ಇದೀವಿ ಅದ್ರಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು. ಸರ್ಕಾರಕ್ಕೂ ಅಷ್ಟೇ. ಈಗ ಸರ್ಕಾರ ನಡೆಸ್ತಾ ಇದ್ದಾರೆ ಅಂದ್ರೆ ಅವ್ರ ಮನೆಗಳಿಂದ ತಂದು ಸರ್ಕಾರ ನಡೆಸ್ತಾ ಇಲ್ಲ. ಬಡವರು, ರೈತರು, ವ್ಯಾಪಾರಸ್ಥರು ಮಾಡಿ ತೆರಿಗೆ ಹಣ ಕಟ್ಟಿದ್ರೆ ಮಾತ್ರ ನೀವು ಸರ್ಕಾರ ನಡ್ಸಕ್ಕಾಗೋದು. ದಯವಿಟ್ಟು ಇದನ್ನ ಗಮನ ಹರಿಸ್ಕೊಂಡು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಈಗ ನಾಳೆ ನಾವೆಲ್ಲ ಮಾತಾಡ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಈಗ ಏನ್ ಅನ್ಯಾಯ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.